ಚುನಾವಣಾ ತಂತ್ರಗಾರಿಕೆ ಇಲ್ಲ, ನಾವು ಈ ಸಲ ಗೆಲ್ಲಲಿಕ್ಕೆ ಮಾತ್ರ ಮಾಡಿವಿ, ಸೋಲಿಕ್ಕೆ ಏನು ಮಾಡಿಲ್ಲ. ಗೆಲ್ಲಲಿಕ್ಕೆ ಕಟ್ಟ ತಂತ್ರಕ್ಕೆ ಮಾಡಿ ಸೋಲಿಕ್ಕೆ ನಮ್ಮ ಪಾತ್ರ ಇಲ್ಲ, ಸೋಲ್ಸೋದ್ರಾಗೆ ನಮ್ಮ ಪಾತ್ರ ಇಲ್ಲ. ಯಾಕಂದ್ರೆ 5 ಲಕ್ಷ ಲಿಂಗಾಯತರದಾರ, ಅದ್ರಾಗ ನಮ್ಮ ಮಗ ಆರೋಪ ಪಡಿಸುವಂಥದ್ದು ಅವಶ್ಯಕತೆ ಇಲ್ಲ. 5 ಲಕ್ಷ ಲಿಂಗಾಯತದಾಗ ಅವ್ರು ಸೋತಾಗಬೇಕು, ಅದಕ್ಕೆ ಉತ್ತರ ಅವರೇ ಹೋಗ್ಬೇಕು, ನಾವು ಹೇಳಲಿಕ್ಕೆ ಆಗಲ್ಲ. ನಮ್ಮ ಪಾತ್ರ ಏನಿಲ್ಲ ಅದ್ರಾಗ. ನಮ್ದೇನಿಲ್ಲ, ಜನ ಗೆಲ್ಸ್ಲಿಕ್ಕೆ ನಮ್ಮ ತಂತ್ರಗಾರಿಕೆ ಶಕ್ತಿಯನ್ನು ನಾವು ಚಿಕ್ಕೋಡಿಯಲ್ಲಿ ಉಪಯೋಗ ಮಾಡಿದ್ವಿ ಹೊರತಾಗಿ. ಯಾಕಂದ್ರೆ ಈ ಗಾಳಿ ಇರೋದು ಬೀಸಿದಾಗ ಯಾರೇನು ಜಾರಕಿಹೊಳಿ ಬ್ರದರ್ಸ್ ವಿರೋಧಿಗಳಿಗೆ ಎಲ್ಲಿ ಶಾಕ್ ಕೊಡಬೇಕು, ಎಲ್ಲಿ ಬಿಸಿ ಮುಟ್ಟಿಸ್ಬೇಕು? ಇಲ್ಲ, ನಾವೇನಾದ್ರೆ 5 ಲಕ್ಷ ಲಿಂಗಾಯತರು ತಿಳತ್ತಿರಲ್ಲ, ನಮ್ಮ ಮಾತು ಕೇಳ್ತಾರೆ ಅವ್ರ. 5 ಲಕ್ಷ ಮಂದಿ ಅವ್ರು ಸ್ವತಂತ್ರ ನಿರ್ಣಯ ಮಾಡ್ತಾರೆ. ಮತ್ತು ಅವರೇ ಕೈ ಹಿಡ್ದಿಲ್ಲ ಅಂದ್ಬೇಕು, ಈಗ ನಮ್ಮ ಮ್ಯಾಗ ಆರೋಪ ಮಾಡೋದು ನೀವು ಪ್ರಶ್ನೆ ಬರೋಂಗಿಲ್ಲ. ಜಾತಿ ಮೀರಿನೂ ನಿಮ್ಮ ಹತ್ರ ವೋಟರ್ಸ್ ಇದ್ದಾರೆ. 5 ಲಕ್ಷ ಯಾರು ಕಡಿಮೆ ಐತೇನ್ರಿ, ಅವ್ರ ಮನಸ್ಸು ಮಾಡ್ರೆ ಗೆಲ್ಲಿಸ್ಬೋದಿತ್ತು. ಅಂದರೆ ಫೇಲ್ಯೂರ್ ಆಗಿದ್ದು ಸ್ಟಾರ್ಟ್ ಅಲ್ಲೇ ಅಂತ ಅಸೆಸ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ. ಅದು ಒಂದು ಲಿಂಗಾಯತರನ್ನ ಅಸೆಸ್ಮೆಂಟ್ ಮಾಡಲಿಕ್ಕೆ ಬೆಳಗಾವಿಯಲ್ಲಿ ಆಗಿಲ್ಲ. ಅದು ಒಂದು ಕಾರಣ. ನೀವು MLA ಹೇಳುವಂಥದ್ದು ಅದು ಒಂದು ಇನ್ನೊಂದು ಕಾರಣ ಇರ್ಬೋದು. ಇದಿಷ್ಟೇ ಡೀಪ್ ನೀರಿದೆ ಅಂತ ಅಸೆಸ್ ಮಾಡಲಿಕ್ಕೆ ಆಗೋದಿಲ್ಲ, ಹಿಂಗಾಗಿ ಸೋತೀವಿ ನಾವು. ಅದನ್ನೇ ಹೇಳೋದಿಲ್ಲ ನಾವು, ಅದನ್ನೇ 5 ಲಕ್ಷ ಲಿಂಗಾಯತರು ಇದ್ದಾರೆ ಟೋಟಲ್ ಪಾರ್ಲಿಮೆಂಟ್ನಲ್ಲಿ. ಅವರೇ ಡಾಮಿನೇಟ್, ಅವ್ರು ಯಾವ ಕಡೆ ಹೊಳ್ತಾರ ಆ ಕಡೆ ಆ ಪಕ್ಷ ಬರ್ತೈತೆ. ಅದು ಇತಿಹಾಸ ಬಂದಿತ್ತು. ನಮಗೆ ಲಿಂಗಾಯತರಾಗ ಹಾಕಿದ್ರು ಕೆಲವು ಜನ, ನಮಗೂ ಏನೋ ಒಕ್ಕಿದ್ರು. ಸೊ ಅದು ಪ್ರಶ್ನೆ ಇಲ್ಲ. ಈಗ ಪ್ರಯತ್ನ ಮಾಡಿದ್ದೀವಿ ಅವಾಗ ನಾವೆಲ್ಲ ಸ್ಟ್ರಾಟಜಿ ಮಾಡಿದ್ದೀವಿ. ಸೊ ಭಾಳ ಹತ್ತಿರಕ್ಕೆ ತಂದಿದ್ದೀವಿ. ಚಿಕ್ಕೋಡಿಯಲ್ಲಿ ನೀವು ಲಖನ್ ಜಾರಕಿಹೊಳಿ ಅವ್ರು ಗೆದ್ರಿ, ಬೆಳಗಾವಿ ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅವರು, ವಂಶಿ ಜಾರಕಿಹೊಳಿ ಗೆದ್ರು. ಆಮೇಲೆ ಜಗದೀಶ್ ಶೆಟ್ಟರ್ ಗೆಲ್ಸಕ್ಕೆ ಇವ್ರು 3 ಪ್ರಯತ್ನ ಮಾಡಿದ್ರು. ಅಲ್ಲಿ ಪ್ರಿಯಾಂಕಾ ಮೇಡಮ್ ಗೆಲ್ಸಕ್ಕೆ ಅಲ್ಲಿ ಚುನಾವಣೆ ಸಕ್ಸಸ್ ಆಗಿದಾರ 5 ಜನ. ನೀವು ಪಕ್ಷಕ್ಕೆ ಅಂತ ಬಿಟ್ಟಿದ್ದಲ್ಲ ಸರ್, ಯಾರು ಪಕ್ಷದ ವಿರೋಧಿ ಅಂತ ಯಾರು ಇಲ್ಲವೇ ಇಲ್ಲ. ಬಿಜೆಪಿ ಪರವಾಗಿ ಅವ್ರು ಮಾಡಿದ್ರು, ಕಾಂಗ್ರೆಸ್ ಪರವಾಗಿ ನೀವು ಮಾಡಿದ್ರು. ಈಗ ಹೇಳಿದ್ರೆ ನೀವು ಗ್ರಾಮೀಣಾಗ ಮೈನಸ್ ಆಯ್ತು ಬಂದು ಯಾರ ಮೇಲೆ ಪ್ಲೇ ಮಾಡೋರ? ಏನು ರಮೇಶ್ ಜಾರಕಿಹೊಳಿ ಹೋಗಿ ಮಾಡ್ಯಾನ ಅಲ್ಲಿ, ಬಾಲಚಂದ್ರ ಜಾರಕಿಹೊಳಿ ಹೋಗಿದಾರ, ಯಾರು ಹೋಗಿಲ್ಲ ಅಲ್ಲಿ. ರಮೇಶ್ ಜಾರಕಿಹೊಳಿ ಮೌನವಾಗಿದ್ದೆ ಜಾಸ್ತಿ ಪ್ಲಸ್ ಆಗಿದೆ. ಎರಡು ಕಡೆ ಪ್ಲಸ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.